ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸೀರೆಯನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೇನೆ. ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಮೊದಲಿಗೆ ಲೈನಿಂಗನ್ನು ನಾವು ಕಟಿಂಗ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಫೋಲ್ಡ್ ಮಾಡಿ ಲೈನಿಂಗನ್ನು ಇಟ್ಕೊಂಡಿದ್ದೇನೆ. ಲೆಂತ್ ಇಲ್ಲಿ ನಾನು 16 ಇಂಚನ್ನು ಇಟ್ಕೊಳ್ತಿದ್ದೇನೆ, ಅಂದರೆ 1 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ. ಫೋಲ್ಡೆಡ್ ಸೈಡಿಂದ ಕುತ್ತಿಗೆ ಅಗಲನ್ನು ನಾನಿಲ್ಲಿ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿ 4 ಇಂಚು ಕುತ್ತಿಗೆ ಅಗಲ ಮೆಷರ್ಮೆಂಟ್ ತಗೊಳ್ತಿದ್ದೇನೆ. ಹಾಗೆಯೇ ಭುಜ 2.5 ಇಂಚು, ಇಲ್ಲಿ ಅರ್ಧ ಇಂಚ್ ಆ್ಯಡ್ ಮಾಡಿನೇ ತಗೊಂಡಿದ್ದೇನೆ. ಮತ್ತು ಆರ್ಮ್ ಹೋಲ್ಗೆ ನಾನಿಲ್ಲಿ 5.25 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿ 6 ಇಂಚ್ ಬೇಕಾದರೂ ಮಾರ್ಕಿಂಗ್ ಮಾಡ್ಕೊಳ್ಬಹುದು. ಎದೆ ಸುತ್ತಳತೆಯ ಕಾಲು ಭಾಗ ಮತ್ತು ಸ್ಟಿಚ್ಚಿಂಗಿಗೆ ಅಂತ ಹೇಳಿ 3 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿ 2 ಇಂಚ್ ಸಾಕಾಗ್ತದೆ. ಹಾಗೆಯೇ ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಸ್ ಇದು ಶೇಪಿಗೆ ಇಲ್ಲಿ 1/4 ಇಂಚು ಮತ್ತು ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡಿ 3 ಇಂಚಷ್ಟು ಮೆಷರ್ಮೆಂಟ್ ತಗೊಂಡು ನಾನಿಲ್ಲಿ ಶೇಪ್ ಕೊಡ್ತಿದ್ದೇನೆ. ಹಾಗೆಯೇ ಸೊಂಟದ ಸುತ್ತಳತೆಯ ಕಾಲು ಭಾಗ ಮತ್ತು 3 ಇಂಚ್ ಎಕ್ಸ್ಟ್ರಾ, ನೀವು ಮೇಲ್ಗಡೆ 2 ಇಂಚ್ ತಗೊಂಡಿದ್ರೆ ಇಲ್ಲಿ ಕೂಡ 2 ಇಂಚನ್ನು ಆ್ಯಡ್ ಮಾಡಿ ಮಾರ್ಕಿಂಗ್ ಮಾಡಿ. ಶೋಲ್ಡರ್ ಡ್ರಾಪ್ ಆಗೋದಿದ್ರೆ ಈ 1/4 ಇಂಚನ್ನು ಮಾರ್ಕಿಂಗ್ ಮಾಡ್ಕೊಳ್ಬಹುದು. ಈಗ ಮಾರ್ಕಿಂಗ್ ಮಾಡಿದ್ದನ್ನು ಕಟಿಂಗ್ ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಸ್ಲೀವ್ಸ್ ಇದ್ದು ಶೇಪನ್ನು ತೆಗಿಬೇಕು. ನಾನು ಮೊದಲಿಗೆ ಇಲ್ಲಿ ಡೀಪನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಫ್ರಂಟ್ ಸೈಡ್ ಇದಕ್ಕೆ ನಾನಿಲ್ಲಿ 4 ಇಂಚಷ್ಟು ಡೀಪನ್ನು ಮಾರ್ಕಿಂಗ್ ಮಾಡಿ ಒಂದು ಸಿಂಪಲ್ ಆಗಿ ರೌಂಡ್ ಶೇಪನ್ನು ಕೊಡ್ತಿದ್ದೇನೆ. ಹಾಗೆಯೇ ಬ್ಯಾಕಿಗೆ ಕೂಡ ನಾನಿಲ್ಲಿ 10.5 ಇಂಚಷ್ಟು ಡೀಪ್ ತಗೊಳ್ತಾ ಇದ್ದೇನೆ. ಇದನ್ನು ಕೂಡ ಸಿಂಪಲ್ ಆಗಿ ಒಂದು ರೌಂಡ್ ಶೇಪನ್ನು ಕೊಡ್ತಿದ್ದೇನೆ. ಮಾರ್ಕಿಂಗ್ ಮಾಡಿದ್ದನ್ನು ಕಟಿಂಗ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ಸ್ ಇದ್ದು ಮಾರ್ಕಿಂಗ್ ಮಾಡ್ಕೊಳ್ಳುವ. ಇಲ್ಲಿ ನಾನು 2 ಫೋಲ್ಡ್ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ. ಲೆಂತ್ ಇಲ್ಲಿ 1 ಇಂಚ್ ಆ್ಯಡ್ ಮಾಡಿ ಅಂತ ಹೇಳಿದರೆ, ನಾರ್ಮಲ್ ಆಗಿ ನನಗೆ 10 ಇಂಚ್ ಮೆಷರ್ಮೆಂಟ್ ಪ್ಲಸ್ 1 ಇಂಚು ಸ್ಟಿಚ್ಚಿಂಗಿಗೆ ಅಂತ ಹೇಳಿ 11 ಇಂಚನ್ನು ತಗೊಳ್ತಿದ್ದೇನೆ. ಆಮೇಲೆ 2.5 ಇಂಚನ್ನು ಡೌನಿಂಗ್ ತಗೊಳ್ತಿದ್ದೇನೆ, ಯಾಕಂದರೆ ಇದು ಸೀರೆ ಬ್ಲೌಸ್ ಅಲ್ಲ. 2.5 ಇಂಚ್ ಡೌನಿಂಗ್ ಆದಮೇಲೆ ಕಾರ್ನರಿಂದ 7.5 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ತಿದ್ದೇನೆ. ಇದು 7.5 ಇಂಚ್ ಹೇಗೆ ಬಂದುತ್ತೆ ಏನಾದರೂ ಡೌಟ್ ಇದ್ದರೆ ನಮ್ಮ ಚಾನಲಲ್ಲಿ ವಿಡಿಯೋ ಇದೆ, ನೋಡ್ಕೊಳ್ಬಹುದು. ಹಾಗೆಯೇ 3 ಇಂಚ್ ಎಕ್ಸ್ಟ್ರಾ ನಾನಲ್ಲಿ ಸ್ಟಿಚ್ಚಿಂಗಿಗೆ ಇಟ್ಟಿದ್ದೆ, ಅದನ್ನೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ನೀವು 2 ಇಂಚ್ ಇಟ್ಟಿದ್ದರೆ 2 ಇಂಚ್. ಮತ್ತು ಕೈ ಸುತ್ತಳತೆ ಇಲ್ಲಿ 5 ಇಂಚ್ ಇದೆ, ಪ್ಲಸ್ 3 ಇಂಚನ್ನು ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಫ್ರಂಟ್ ಸೈಡ್ ಫ್ಯಾಬ್ರಿಕ್ನ ರೈಟ್ ಸೈಡ್ನ ಮೇಲ್ಗಡೆ ಲೈನಿಂಗನ್ನು ಇಟ್ಟು ಇದೇ ರೀತಿ ಸ್ಟಿಚ್ಚಿಂಗನ್ನು ಮಾಡಬೇಕು. ಆಗ ಸ್ಟಿಚ್ಚಿಂಗ್ ನೀಟಾಗಿ ಬರ್ತದೆ. ಇದಾದಮೇಲೆ ಬ್ಯಾಕ್ ಸೈಡ್ ಇದ್ದು ನಾವೇನು ಶೇಪ್ ಕೊಟ್ಟಿದ್ದೇವೆ ಅದನ್ನು ಪೇಪರ್ ಮೇಲೆ ಅದೇ ರೀತಿ ಡ್ರಾ ಮಾಡ್ತಿದ್ದೇವೆ. ಇದು ಯಾಕಂತ ಹೇಳಿದರೆ, ನಾನು ಸೀರೆ ಪೀಸಿಂದ ಸ್ವಲ್ಪ ಡಿಸೈನನ್ನು ಕೂರಿಸ್ತೇನೆ. ಇದು ಸ್ವಲ್ಪ ಪ್ಲೇನ್ ಇರೋದ್ರಿಂದ ಅದರ ಮೇಲ್ಗಡೆ ಡಿಸೈನ್ ಕೂರಿಸುವಾಗ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣ್ತದೆ ಅಂತ. ಇದರ ಅಗಲವನ್ನು ನಾನಿಲ್ಲಿ 2 ಇಂಚ್ ತಗೊಳ್ತಾ ಇದ್ದೇನೆ. ನೀವು ಬೇಕಾದರೆ ಅಗಲನ್ನು ಕಡಿಮೆ ಮಾಡ್ಕೊಳ್ಬಹುದು. ಮತ್ತು ಅದಕ್ಕೆ ಸ್ಟಿಚ್ಚಿಂಗ್ ಇದ್ದು ಏನು ಅರ್ಧ ಇಂಚಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾವು ಮಾರ್ಕಿಂಗ್ ಮಾಡಿದ್ರ ಮೇಲೇ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 2 ಪೀಸ್ ಬರುವ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ಇದರಿಂದ ಫ್ಯಾಬ್ರಿಕ್ ಸೇವ್ ಆಗ್ತದೆ. ಈ ಶೇಪನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಕಟ್ಟಿಂಗ್ ಮಾಡಿಕೊಂಡು ಸೈಡಲ್ಲಿ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಈಗ ಬ್ಯಾಕ್ ಸೈಡ್ ಫ್ಯಾಬ್ರಿಕ್ನ ಮೇಲ್ಗಡೆ ನಾವು ಕಟ್ಟಿಂಗ್ ಮಾಡ್ಕೊಂಡಿರೋ ಶೇಪನ್ನು ಈ ರೀತಿ ಅಡ್ಜಸ್ಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಇದರ ಮೇಲ್ಗಡೆ ಲೈನಿಂಗನ್ನು ಇಟ್ಕೋಬೇಕು. ಈಗ ಇದರ ಮೇಲ್ಗಡೆ ನೀವು ಗುಂಡ್ಪಿನ್ ಹಾಕ್ಕೊಂಡ್ರೆ ಬೆಟರ್, ಯಾಕಂದರೆ ಸ್ಟಿಚಿಂಗ್ ಆಗುವಾಗ ಆ ಕಡೆ ಈ ಕಡೆ ಆಗ್ತದೆ ಅಂತ. ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ವಿಡಿಯೋ ನೋಡ್ತಿರುವವರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದರಿಂದ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪ್ತದೆ. ಇದರ ಮೇಲ್ಗಡೆನೇ ನೀಟಾಗಿ ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ನಾನಿಲ್ಲಿ ಉಕ್ಸ್ಪಟ್ಟಿಗೆ ಅಂತ ಹೇಳಿ ಕಟಿಂಗ್ ಮಾಡ್ಕೊಳ್ತಿದ್ದೇನೆ. ನೀವೇನಾದರೂ ಉಕ್ಸನ್ನು ಕೂರಿಸೋದಿಲ್ಲ ಅಂತಿದ್ದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಈಗ ಈ ಡಿಸೈನ್ನ ಮೇಲ್ಗಡೆ ನಾನು ಪೈಪಿಂಗನ್ನು ಕೂರಿಸ್ತಿದ್ದೇನೆ. ನೀವು ಬೇಕಾದರೆ ಲೇಸನ್ನು ಕೂಡ ಅಟ್ಯಾಚ್ ಮಾಡ್ಬೋದು. ಇದರಿಂದ ಇನ್ನೂ ಕೂಡ ಚೆನ್ನಾಗಿ ಕಾಣ್ತದೆ ಅಂತ. ನಿಮಗೆ ಬೇಡ ಅಂತ ಅನಿಸಿದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆಯೇ ಬ್ಲೌಸ್ಗೆ ನಾವು ಯಾವ ರೀತಿ ಉಕ್ಸ್ಪಟ್ಟಿಯನ್ನು ಕೂರಿಸ್ತೇವೋ ಅದೇ ರೀತಿ ಇಲ್ಲಿ ಕೂಡ ನಾನು ಉಕ್ಸ್ಪಟ್ಟಿಯನ್ನು ಕೂರಿಸ್ತಿದ್ದೇನೆ. ಇಲ್ಲಿ ನಾನು ಲೈನಿಂಗನ್ನು ಯಾಕೆ ಯೂಸ್ ಮಾಡಿದ್ದೇನೆ ಅಂತ ಹೇಳಿದರೆ, ಮೇನ್ ಫ್ಯಾಬ್ರಿಕ್ ಇದ್ದು ಥ್ರೆಡ್ ಬಿಟ್ಕೊಳ್ತದೆ, ಅದಕ್ಕೆ ಲೈನಿಂಗನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೇನೆ. ಈಗ ಸ್ಲೀವ್ ಸ್ಟಿಚ್ಚಿಂಗ್. ಫ್ಯಾಬ್ರಿಕ್ನ ರೈಟ್ ಸೈಡ್ನ ಮೇಲ್ಗಡೆ ಲೈನಿಂಗನ್ನು ಇಟ್ಟು ಕೆಳಗಡೆ ಒಂದು ಸ್ಟಿಚ್ಚಿಂಗನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ಫುಲ್ ರೌಂಡಲ್ಲಿ ಈ ರೀತಿ ಸ್ಟಿಚ್ಚಿಂಗನ್ನು ಮಾಡಿಕೊಂಡು 2 ಸ್ಲೀವ್ಸನ್ನು ಈ ರೀತಿ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಬೇಕು. ಆದಮೇಲೆ 3/4 ಇಂಚ್ ಗ್ಯಾಪ್ ಬಿಟ್ಟು ಒಂದು ಶೇಪನ್ನು ತೆಗಿಬೇಕು. ಇದು ಫ್ರಂಟ್ ಸ್ಲೀವ್ಸಿಗೆ ಅಂತ. ಇದನ್ನು 2 ಸೈಡಿಗೆ ಕೂಡ ಮಾರ್ಕಿಂಗ್ ಮಾಡಿಕೊಂಡು ಅದರ ಮೇಲ್ಗಡೆ ಫಸ್ಟಿಗೆ ಸ್ಟಿಚ್ಚಿಂಗನ್ನು ಹಾಕಿಕೊಂಡು ಆದಮೇಲೆ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಇದ್ದು ಫ್ಯಾಬ್ರಿಕನ್ನು ಮೇಲ್ಗಡೆ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡುವಂಥದ್ದು. ಇದಾದಮೇಲೆ ಸ್ಲೀವ್ಸನ್ನು ಕೂಡ
ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡಬೇಕು. ಇಲ್ಲಿ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಇದ್ದು ಶೇಪನ್ನು ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಮೆಜರ್ಮೆಂಟನ್ನು ಮಾರ್ಕಿಂಗ್ ಮಾಡಿ ಸೈಡಿದು ಫಿಟ್ಟಿಂಗನ್ನು ಮಾಡ್ಕೊಳ್ಬೇಕು. ಈಗ ಕೆಳಗಡೆ ನಾನು ಲೈನಿಂಗ್ ಪೀಸನ್ನು ಇಟ್ಟು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ತಿದ್ದೇನೆ. ಅದಕ್ಕಿಂತ ಮುಂಚೆ ಬ್ಯಾಕ್ ಸೈಡಲ್ಲಿ ನಾನು 3.5 ಇಂಚಷ್ಟು ಡಾಟ್ಸನ್ನು ಇಡ್ತಿದ್ದೇನೆ. ನಿಮಗೆ ನೆಸೆಸರಿ ಇದ್ದರೆ ಇಟ್ಕೋಬಹುದು. ಕೆಲವರಿಗೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಬೇಕಾಗ್ತದೆ ಡಾಟ್ಸ್ ಅನ್ನೋದು, ಕೆಲವರಿಗೆ ನೆಸೆಸರಿ ಇರೋದಿಲ್ಲ. ನೀವು ಹೇಗೆ ಬೇಕೋ ಹಾಗೆ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಇದಾದಮೇಲೆ ನೋಡಿ ಈ ರೀತಿ ನೀಟಾಗಿ ಬರ್ತದೆ. ಡಾಟ್ಸ್ ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ರಿಪ್ಲೈ ಮಾಡ್ತೇನೆ. ಈಗ ನೆರಿಗೆ ಇಡಲಿಕ್ಕೆ ಅಂತ ಹೇಳಿ ನಾನು ಸೀರೆಯ ಎರಡೂ ಸೈಡಲ್ಲಿ ಕೂಡ ಈ ರೀತಿ ಮಡಚಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಸ್ವಲ್ಪ ಕಡಿಮೆ ಲೈನಿಂಗ್ ಯೂಸ್ ಮಾಡ್ತಿದ್ದೇನೆ. ನಾನಿಲ್ಲಿ ಪಾಲಿಸ್ಟರ್ ಲೈನಿಂಗ್ ಕೂಡ ಯೂಸ್ ಮಾಡ್ತಿದ್ದೇನೆ. ಇದರಿಂದ ನೆರಿಗೆ ನೀಟಾಗಿ ಬರ್ತದೆ. ಈಗ ನೆರಿಗೆ ಇಡಲಿಕ್ಕೆ ಫಸ್ಟಿಗೆ 1 ಇಂಚಷ್ಟು ನಾವು ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಟ್ಕೋಬೇಕು. ಅದಾದಮೇಲೆ 1 ಇಂಚು ಮತ್ತು 3 ಇಂಚಿಗೆ ಮಾರ್ಕಿಂಗ್ ಮಾಡ್ತಾ ಹೋಗಬೇಕು. ಇದು ಸೇಮ್ ಇರ್ತದೆ. ಇದನ್ನು ಫುಲ್ಲು ಮಾರ್ಕಿಂಗ್ ಮಾಡಿಕೊಂಡು ನೀಟಾಗಿ ನೆರಿಗೆ ಅನ್ನೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ನೆರಿಗೆ ಇಡಲಿಕ್ಕೆ ಮೆಷರ್ಮೆಂಟ್ನ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಒಂದೇ ವಿಡಿಯೋಲಾದರೆ ತುಂಬ ಲೆಂತಿ ಆಗ್ತದೆ ವಿಡಿಯೋ ಅಂತ. ಇದೇ ರೀತಿ ನೀಟಾಗಿ ಮೆಷರ್ಮೆಂಟ್ನ ಪ್ರಕಾರ ನೆರಿಗೆ ಇಡ್ತಾ ಅಡ್ಜಸ್ಟ್ ಮಾಡಿಕೊಂಡು ಫುಲ್ ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ನಾನಿಲ್ಲಿ ಪಾಲಿಸ್ಟರ್ ಲೈನಿಂಗನ್ನು ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ಪಾಲಿಸ್ಟರ್ ಲೈನಿಂಗ್ ಕಡಿಮೆ ಇದೆ, ಅಂದರೆ ಮೇನ್ ಫ್ಯಾಬ್ರಿಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ಈ ರೀತಿ ಮಡಚಿ ಸ್ಟಿಚಿಂಗ್ ಮಾಡ್ತೇನೆ. ಅದಾದಮೇಲೆ ನಾವು ನೆರಿಗೆ ಇಟ್ಟ ಮೇನ್ ಫ್ಯಾಬ್ರಿಕ್ಕಿಗೆ ನೆರಿಗೆ ಇಟ್ಟಿದ್ದೇವಲ್ಲ ಅದರ ಪ್ರಕಾರನೇ, ಅಂದರೆ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಸ್ಟಿಚಿಂಗನ್ನು ಮಾಡ್ತಿದ್ದೇನೆ. ಒಂದು ವೇಳೆ ನಿಮ್ಮ ಹತ್ರ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡೂ ಕೂಡ ಒಂದೇ ರೀತಿ ಇದ್ದರೆ ನೀವು ಒಟ್ಟಿಗೆ ನೆರಿಗೆ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಆಗ ನೆರಿಗೆ ಅನ್ನೋದು ಇನ್ನೂ ಕೂಡ ನೀಟಾಗಿ ಬರ್ತದೆ. ಇದೇ ರೀತಿ ಲೈನಿಂಗನ್ನು ಅಡ್ಜಸ್ಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಇದಾದಮೇಲೆ ಇಲ್ಲಿ ಪಟ್ಟಿಯನ್ನು ಕೂರಿಸಬೇಕು. ಪಟ್ಟಿಗೆ ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ಹೇಳಿದರೆ ನಿಮ್ಮ ಸೊಂಟದ ಸುತ್ತಳತೆಗಿಂತ 2 ಇಂಚನ್ನು ಎಕ್ಸ್ಟ್ರಾ ತಗೊಳ್ಳಿ. ಯಾಕಂದರೆ ಇಲ್ಲಿ ಮಡಚಿ ಸ್ಟಿಚಿಂಗ್ ಹಾಕೋದಿದೆ. ಹಾಗೆಯೇ ಅಗಲ ಇಲ್ಲಿ 4.5 ಇಂಚನ್ನು ತಗೊಳ್ತಿದ್ದೇನೆ. ನಿಮಗೇನಾದರೂ ಪಟ್ಟಿಯ ಅಗಲ 2 ಇಂಚು ಬೇಕು ಅಂತಿದ್ರೆ 5 ಇಂಚನ್ನು ತಗೊಂಡ್ರೆ ಸಾಕಾಗ್ತದೆ. ಇಲ್ಲಿ ನೆರಿಗೆ ಇಟ್ಟ ರಾಂಗ್ ಸೈಡ್ನ ಮೇಲ್ಗಡೆ ಈ ರೀತಿ ಇಟ್ಟು ಫುಲ್ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಹಾಗೆ ಎಂಡ್ ಮತ್ತು ಸ್ಟಾರ್ಟಿಂಗಲ್ಲಿ ಈ ರೀತಿ ಮಡಚಿ ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ಇದಾದಮೇಲೆ ನೋಡಿ ಇದರ ಮೇಲ್ಗಡೆನೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಂಡ್ರೆ ಬೆಟರ್, ಯಾಕಂದರೆ ಇನ್ನೂ ಕೂಡ ಪರ್ಫೆಕ್ಟ್ ಆಗ್ತದೆ. ಅದಾದಮೇಲೆ ಮೇಲ್ಗಡೆ ಮಡಚಿ ಫುಲ್ ಸ್ಟಿಚಿಂಗನ್ನು ಹಾಕ್ಕೊಳ್ಬೇಕು. ಆಗ ತುಂಬ ನೀಟಾಗಿ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಕೂಡ ಆಗ್ತದೆ. ಮೇಲ್ಗಡೆ ಫುಲ್ಲಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಇದಾದಮೇಲೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡಬೇಕು. ಆಗ ಪಟ್ಟಿಯ ಅಗಲ ಅನ್ನೋದು ಕರೆಕ್ಟಾಗಿ ನೀಟಾಗಿ ಬರ್ತದೆ. ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಕೂಡ ಬೆಟರ್. ಇದಾದಮೇಲೆ ಸೈಡಲ್ಲಿ ಮೊದಲಿಗೆ ಮೇನ್ ಫ್ಯಾಬ್ರಿಕನ್ನು ಸ್ಟಿಚಿಂಗ್ ಮಾಡಬೇಕು. ಅದಾದಮೇಲೆ ಲೈನಿಂಗನ್ನು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.